ಇರ್ತವೆ. ನೀ ನೋಡಿದ್ರೆ ಕಣ್ಣಿ ಮುಂದೆ ನಿಂತ್ಕೊಂಡು ಅಲಂಕಾರ ಮಾಡ್ಕೊಂಡು ಅದೆಂತದ ವಿಡಿಯೋ ಮಾಡ್ತಾರಲ್ಲ ಅದನ್ನ ಮಾಡ್ಕೊಂಡು ಕೂತ್ಕೊಂಡಿದೆಯಲ್ಲ ನಿಮ್ಗೆ ಏನ್ರ ಹೊಡಿಬೇಕು. ಊರೆಲ್ಲ ತಿಗ ಬಡ್ಕೊಂಡು ಹೋಗ್ತಾವ್ರೆ. ಇನ್ನು ನಮ್ಮ ಪಾರ್ವತಕ್ಕೂ ಸೊಸೆ ನೋಡಿದ್ರೆ ಅಲಂಕಾರ ಮಾಡ್ಕೊಂಡು ಯಾರ ಮಾಡ್ಕೊಂಡು ಸುತ್ತಾಳೆ ಅಂತ ಹೇಳ್ಬಿಟ್ಟು ಈ ತರ ಕೆಲಸ ಮಾಡಕ್ಕೆ ನಾನು ಮದುವೆ ಮಾಡ್ಕೊಂಡು ಬಂದಿದ್ದು. ನಾನು ಹೇಳಿದೆ ಬೇಡ ಕಣೋ ಬೇಡ ಇಂತ ಅಲಂಕಾರ ಮಾಡೋ ಸೊಸೆ ನಮಗೆ ಬೇಡ ಅಂದ್ರೆ ಅವನು ಹಳ್ಳಿ ಹುಡುಗಿ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಕರ್ಕೊಂಡ್ ಬಂದ್ಬಿಟ್ಟ. ಈಗ ನೋಡಿದ್ರೆ ಅದೆಂತದ ಫೋನ್ ನೋಡ್ಬಿಟ್ಟು ಅದೆಂತದ ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು ಅದೇ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಈ ತರ ನೀನು ಬದಲಾಗ್ಬಿಟ್ಟಿದ್ಯಲ್ಲ ಮೀ. ನೀನು ಏನ್ರ ಹೊಡಿಬೇಕು ನನ್ನ ಮಗನ ಯಾರು ಮಾಡ್ಕೊಂಡು ಬುಟ್ಟಿಗೆ ಹಾಕೊಂಬಿಟ್ಟೆ. ಇಂಥ ಸಂಬಂಧಿ ಮದುವೆ ಬೇಕಾಯ್ತು ನನ್ನ ಮಗನಿನ. ಬರ್ಲಿ ಅವ್ನು ನಿನಗೆ ಹೇಳಿ ಸರಿಯಾಗಿ ಮಾಡ್ತಿಲ್ಲ ಅಂದ್ರೆ ನನ್ನ ಹೆಸರು ಪಾರ್ವತ ಕಲ್ಲ ಕಣೆ, ಪಾರ್ವತ ಕಲ್ವೇ ಅಲ್ಲ. ಅಲ್ಲ ಕಣತೆ, ಯಾರು ಮಾಡಬಾರ್ದೇನು ನಾನು ಮಾಡಿದ್ನಾ? ಅವಾಗಂದ್ರೆ ನನಗೇನು ಗೊತ್ತಾಗ್ತಿರ್ಲಿಲ್ಲ, ಫೋನ್ ಬೇರೆ ಇರಲಿಲ್ಲ. ಮದುವೆ ಆದ ನನ್ನ ಗಂಡ ಫೋನ್ ಕೊಡಿಸ್ದ, ನಾನು ನೋಡಿ ಎಲ್ಲರ ಥರ ಅಪ್ಡೇಟ್ ಆದ್ನಪ್ಪ. ನೀನೇನು ಹಿಂಗೆ ಮಾಡ್ತೀಯಾ? ನನ್ನ ಗಂಡನೇ ಏನೇನಲ್ಲ, ನೀನು ಯಾರು ಅನ್ನೋಕ್ಕೆ? ನನ್ನ ಪಾಡಿ ನಾನೇನೋ ವೀಡಿಯೋ ಮಾಡ್ಕೊಂಡು ಆಡಿಯೋ ಮಾಡ್ಕೊಂಡು ನಿನ್ನ ಮನೇಲಿ ಇಲ್ವಾ? ನಾನೇನು ಪಕ್ಕದ ಮನೆ ಥರ ಓಡೋಗ್ಬಿಟ್ಟಿದ್ದೀನ? ನಿನ್ನೂ ನೋಡ್ಕೊಂಡು ನಿನ್ನೂ ಸಾಕೊಂಡು ಆ ಮುದಿ ನನ್ನ ಮಗ ನಿನ್ನ ಗಂಡ ಅವನು ಇಟ್ಟು ಬಟ್ಟೆ ಹಾಕ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಕಣತೆ. ನಾನೇನು ಯಾವನ್ನೇನು ನೋಡ್ಕೊಂಡು ಓಡೋಗಿಲ್ಲ. ನೀನು ಹೆಂಗೆ ನಮ್ಮ ಮಾವನ ಮದುವೆ ಆದಂತ ನಂಗೆ ಹೆಂಗೆ ಗೊತ್ತಿಲ್ವಾ? ಪಕ್ಕದ ಮನೆ ಶಾಂತಕ್ಕೆ ಎಲ್ಲ ಹೇಳೋಳು ತಕೋ ನಿನ್ನ ಬಗ್ಗೆ. ನೀನೇನು ಸಾಮಾನ್ಯದೋಳ? ನಮ್ಮ ಮಾವನ್ನ ಹಾಲು ತರಕ್ಕೆ ಬಂದಾಗ ಬುಟ್ಟಿಗೆ ಹಾಕೊಂಡ್ ಬಂದಿರೋಳು ಅಲ್ವೇ ನೀನು? ಓಹೋ, ಇವಳೇನು ಸಾಮಾನ್ಯದೋಳು, ಹೋಗೆ. ಅಯ್ಯಯ್ಯಯ್ಯೋ ಯಾಕೆ ಹಿಂಗ ಆಡ್ತೀರಾ ಅತ್ತೆ ಸೊಸೆ? 5 ನಿಮಿಷ ಎಲ್ಲೂ ಕಾಣಂಗೆ ನಾನು ಮರೆ ಆಗ್ಬಾರ್ದ? ಹಾಲೇನೆ ನಾನು ಎಂಡ್ರ ಮೇಲೆ ನೀನ್ ಜಗಳಕೋತಿಯಲ್ಲಮ್ಮ, ಇದು ಯಾವ ನ್ಯಾಯನಮ್ಮ? ಚಿಕ್ಕವನಿದ್ದಾಗಿಂದ ತಿಗ ತೊಳೆದು ಸಾಕಿರೋಳು ನಾನು, ನನ್ನೆ ಮನೆ ಬಂದಿರೋಳು ಎಂಟಿ ನೋಡ್ಕೊಂಡು ಎಂಟಿ ವಹಿಸ್ಕೊಂಡು ಮಾತಾಡ್ತೀಯಲ್ಲ ನೀನು. ನ್ಯಾಯವೇ ಅಲ್ಲ ಕಣಮ್ಮ. ಅವಳೇನೋ ಗೊತ್ತಾಗ್ದಂಗೆ ಏನೋ ಮಾಡ್ತಾಳೆ ಅಂದ್ರೆ ನೀನು ಹಿಂಗೆ ಆಡ್ತೀಯ. ನಾವೇನು ಹೊಲ್ದಾಗೆ ಕೆಲಸ ಮಾಡ್ಕೊಂಡು ಕ್ಯಾಮೆ ಮಾಡ್ಕೊಂಡು ನೋಡ್ತಿದ್ರೆ ಮನೆಗೆ ಬಂದ್ರು ನೆಮ್ಮದಿ ಕೊಡಲ್ಲ. ನೀವಿಬ್ರಿಂದ ನನಗೆ ನೆಮ್ಮದಿ ಇಲ್ಲ. ನಾನಂತೂ ಏನಾದ್ರು ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಥೋ, ಇಂಥ ಜನ್ಮ ನನಗೆ ಬೇಡ ಕಣಮ್ಮ. ನಿಮ್ಮ ಅಮ್ಮ ಅವಳಲ್ಲ ತಾಟ್ಗಿತ್ತಿ, ನಾನೇನಾದ್ರು ಮಾಡಂಗಿಲ್ಲ ಕಣ್ರಿ. ಎಲ್ಲದಕ್ಕೂ ಬಂದ್ಬಿಡ್ತಾಳೆ ದೊಡ್ಡ ಇವಳ ಥರ. ನನ್ನೇ ಸರಿ ಇಲ್ಲ ಅಂತಾಳೆ, ನನ್ನೇ ನೀನು ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ ಬಾಯಿಗೆ ಬಂದಂಗೆ ಬೈತಾಳೆ. ನೀನು ಬಂದಿದ್ದಕ್ಕೆ ಹೆಂಗೋ ಸರಿ ಹೋಯ್ತು, ಇಲ್ಲ ಅಂದರೆ ಇವಳು ನನ್ನ ಸುಮ್ಮನೆ ಬಿಡ್ತಿಲ್ಲ. ನಾನಂತೂ ಈ ಮನೆ ಒಂದು ಕ್ಷಣ ಕೂಡ ಇರಕ್ಕಿಲ್ಲ. ನಾವೇನೋ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಬರ್ತೀವಿ, ನಮಗೆ ಮನೆಗೆ ನೆಮ್ಮದಿ ಇಲ್ಲ. ಸರಿ, ಈ ಮನೇಲಿ ಒಂದು ಕ್ಷಣ ನಾನು ಇರಕ್ಕಿಲ್ಲ, ಹೋಗ್ತೀನಿ ನಾನು. ನೀವೇ ಚೆನ್ನಾಗಿರ್ರಿ, ಕಿತ್ತಾಡ್ಕೊಂಡು ಜಡೆ ಹೊಡ್ಕೊಂಡು ಊರಲ್ಲೆಲ್ಲ ನೋಡ್ತಾರೆ, ನೋಡಿ ನಗ್ತಾರೆ. ನಾನಿಲ್ಲಿರಲ್ಲ. ಬಾಯ್.